ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಇತ್ತೀಚೆಗಷ್ಟೇ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರು ಡಿವೋರ್ಸನ್ನು ಪಡ್ಕೊಂಡಿದ್ರು. ನಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ರು. ಇಬ್ಬರು ಒಪ್ಕೊಂಡು ಡಿವೋರ್ಸನ್ನು ಪಡ್ಕೊಂಡಿದ್ರು. ಈಗ ಸ್ಯಾಂಡಲ್ವುಡ್ ನಟಿ ಮಯೂರಿ ದಾಂಪತ್ಯದಲ್ಲೂ ಕೂಡ ಬಿರುಕು ಮೂಡಿದ್ಯಾ ಅನ್ನುವಂಥ ಸುದ್ದಿಗಳು ವೈರಲ್ ಆಗ್ತಾ ಇದೆ. ಅದರ ಬಗ್ಗೆ ಕೂಡ ಅವರೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಎತ್ತ ಅನ್ನುವಂಥ ವಿಚಾರವನ್ನು ಇದ್ದಕ್ಕಿದ್ದಂತೆ ತಮ್ಮ ಒಂದು ಪತಿಯ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಡಿಲೀಟ್ ಕೂಡ ಮಾಡಿದ್ದಾರೆ. ಹಾಗಾದರೆ ಕಮ್ಬ್ಯಾಕ್ ಆಗಿರೋದಕ್ಕೆ ಅಂದರೆ ನಟಿ ಮಯೂರಿಯವರು ಅಶ್ವಿನಿ ನಕ್ಷತ್ರ ಬಳಿಕ ಒಂದಷ್ಟು ಮೂವಿ ಮಾಡಿದ್ಮೇಲೆ ಯಾವುದೇ ಒಂದು ಸೀರಿಯಲಲ್ಲಿ ಕಾಣಿಸ್ಕೊಂಡಿಲ್ಲ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಯಾವುದೇ ಸೀರಿಯಲ್ ಸಿನಿಮಾದಲ್ಲೂ ಕೂಡ ಮಾಡ್ಕೊಂಡು ಬಂದಿಲ್ಲ. ಸೊ ಹಾಗಾಗಿ ಈಗ ಕಮ್ಬ್ಯಾಕ್ ಆಗಿರೋದಕ್ಕೆ ಅದೇ ರೀಸನ್ನ. ಸೊ ತಮ್ಮ ಒಂದು ಪತಿಯಿಂದ ದೂರ ಆಗಿದ್ದಾರಾ, ಏನು ಎತ್ತ ಅನ್ನುವಂಥ ವಿಚಾರವನ್ನು ಹೇಳ್ತೀವಿ. ನಿಜಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು ಅನ್ನುವಂಥದ್ದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟಿ ಮಯೂರಿ ಕ್ಯಾತ್ರಿ ಅಲಿಯಾಸ್ ಅಶ್ವಿನಿ ಕಿರುತೆರೆಗೆ ವಾಪಸ್ ಆಗಿರುವಂಥದ್ದು. ಹೌದು, ಅಶ್ವಿನಿ ನಕ್ಷತ್ರ ಧಾರಾವಾಹಿಯ ನಾಯಕ ನಟಿ ಮಯೂರಿ ಕ್ಯಾತ್ರಿ ಇದೀಗ ಕಿರುತೆರೆಗೆ ಮರಳಿದ್ದು ಪ್ರಮುಖ ಪಾತ್ರದಲ್ಲಿ ಮೇನ್ ಕ್ಯಾರೆಕ್ಟರ್ ಅಲ್ಲಿ ಒಂದು ನಟಿಸ್ತಾ ಇದ್ದಾರೆ. ಈ ವಿಚಾರ ಮಯೂರಿಯವರ ಫ್ಯಾನ್ಸ್ಗೆ ಒಂದು ಬಹಳ ಖುಷಿಯನ್ನು ಕೊಟ್ಟಿರುವಂಥದ್ದು. ಅಂದಹಾಗೆ ಇತ್ತೀಚೆಗಷ್ಟೇ ತಾಯಿ ಆಗಿರುವಂಥ ನಟಿ ಮಯೂರಿ ಕ್ಯಾತ್ರಿ ಇದೀಗ ಮತ್ತೆ ಕಿರುತೆರೆಗೆ ಮರಳಿರುವಂಥದ್ದು ವಿಶೇಷ ಅಂತಾನೆ ಹೇಳ್ಬೋದು. ನನ್ನ ದೇವರು ಅನ್ನುವಂಥ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ಒಂದರಲ್ಲಿ ನಟಿಸ್ತಿರುವಂಥ ನಟಿ ಮಯೂರಿಯವರು ತಮ್ಮ ಒಂದು ಕಂಬ್ಯಾಕ್ ಬಗ್ಗೆ ಮಾತನಾಡಿದ್ದಾರೆ ಸ್ನೇಹಿತರೆ. ಯಾಕೆ ಕಂಬ್ಯಾಕ್ ಆದೆ ಅನ್ನುವಂಥ ವಿಚಾರವನ್ನು ರೀಲ್ಸ್ ಜಗತ್ತು ಇದ್ರೂ ಕೂಡ ಇಂದಿಗೂ ಧಾರಾವಾಹಿ ಹಾಗೂ ಕಿರುತೆರೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಮಯೂರಿಯವರು. ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಎಲ್ಲರೂ ಕೂಡ ಅದಕ್ಕೆ ಎಡಿಕ್ಟ್ ಆಗಿದ್ರೂ ಕೂಡ ಧಾರಾವಾಹಿ ಕಿರುತೆರೆಗೆ ಅದರದ್ದೇ ಆದಂಥ ಒಂದು ಫ್ಯಾನ್ ಬೇಸ್ ಇದ್ದೇ ಇದೆ. ಇಂದು ತುಂಬ ಜನರು ಬೇರೆ ಬೇರೆ ರೀತಿಯಲ್ಲಿ ನಟರಾಗುವಂಥ ಪ್ರಯತ್ನದಲ್ಲಿದ್ದಾರೆ. ಹೀಗಿರುವಾಗ ಬರೀ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿಗೆ ಸೀಮಿತವಾಗದೆ ಅವರೆಲ್ಲರೂ ಕೂಡ ಬಹುದೊಡ್ಡ ಆಸೆ ಕಿರುತೆರೆ ಅಥವಾ ಸಿನಿಮಾಗೆ ಸೇರಬೇಕು ಅನ್ನುವಂಥದ್ದು. ಯಾಕಂತಂದರೆ ಇಂದಿಗೂ ಕೂಡ ಕಿರುತೆರೆ ಮಾತ್ರ ಹೆಚ್ಚಿನ ಪ್ರೇಕ್ಷಕರ ಗಮನ ಸೆಳೆಯೋದಕ್ಕೆ ಒಂದು ವೇದಿಕೆ ಅಂತ ಇರುವಂಥದ್ದು. ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳು ಧಾರಾವಾಹಿ ಅದರಲ್ಲೂ ಕೂಡ ಕಿರುತೆರೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ತಂದುಕೊಟ್ಟಿದೆ. ಸೊ ಧಾರಾವಾಹಿಗಳಿಗೆ ಹಲವು ಕುಟುಂಬಗಳನ್ನು ಒಂದು ಮಾಡುವಂಥ ಶಕ್ತಿ ಇದೆ. ಒಂದೇ ಸಮಯದಲ್ಲಿ ರಾಜ್ಯದ ಬೇರೆ ಬೇರೆ ಜಾಗಗಳಲ್ಲಿ ಮನೆಗಳಲ್ಲಿ ಜನರು ಒಂದೇ ಕಡೆ ಕೂತು ಒಂದು ಕಥೆಯನ್ನು ವೀಕ್ಷಿಸೋದು ವಿಶೇಷವಾದ ವಿಚಾರ ಅಂತ ಮಯೂರಿ ಹೇಳಿದ್ದಾರೆ. ಇಂಥದ್ದೊಂದು ವಿಶೇಷ ಅನುಭವ ಕಿರುತೆರೆಯಿಂದ ಆಗೋದಕ್ಕೆ ಮಾತ್ರ ಸಾಧ್ಯ. ಸೊ ಕಿರುತೆರೆಗೆ ಮರಳಿರೋದಕ್ಕೆ ನನಗೆ ತುಂಬ ಸಂತೃಪ್ತಿ ಇದೆ. 2013ರಲ್ಲಿ ಅಶ್ವಿನಿ ನಕ್ಷತ್ರ ಮೊದಲ ಬಾರಿ ತೆರೆ ಕಂಡಾಗ ನನಗೆ ಬಹಳ ಖುಷಿಯಾಗಿತ್ತು. ಅದರಲ್ಲಿ ಅಶ್ವಿನಿ ಅನ್ನುವಂಥ ನನ್ನ ಪಾತ್ರಕ್ಕೆ ಜನರು ಬಹಳಷ್ಟು ಪ್ರೀತಿಯನ್ನು ಕೊಟ್ಟಿದ್ರು. ಮದುವೆಯಾದ ನಂತರ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟೆ. ಅದಾದ ಮೇಲೆ ನನಗೆ ಒಬ್ಬ ಮುದ್ದಾದ ಮಗನಿದ್ದಾನೆ. ಸೊ ಮಗನೊಂದಿಗಿದ್ದಾಗ ಯಾವಾಗ ಕಿರುತೆರೆಗೆ ವಾಪಸ್ ಆಗ್ತೀನೋ ಅನ್ನುವಂಥ ಒಂದು ಹಪಾಹಪಿ ಇತ್ತು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದರೆ ಮಗ ಆದಮೇಲೆ ಮತ್ತೆ ಕಿರುತೆರೆಗೆ ಮರಳ್ತೀನ ಅನ್ನುವಂಥ ಆಸೆ ನನಗೆ ಶುರುವಾಯಿತು. ಇಂದು ಶೂಟಿಂಗ್ನಲ್ಲಿ ಇದ್ದಾಗೆಲ್ಲ ಮಗ ನೆನಪಾಗುತ್ತೆ. ಸೊ ಒಂದು ದಿನ ರಜೆ ಸಿಕ್ಕರೂ ಕೂಡ ಇಡೀ ದಿನವನ್ನು ಮಗನೊಂದಿಗೆ ಕಳೆಯೋದಕ್ಕೆ ಖುಷಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಮಯೂರಿಯವರು ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, 2013ರಲ್ಲಿ ಆರಂಭವಾದಂಥ ಅಶ್ವಿನಿ ನಕ್ಷತ್ರ ಅನ್ನುವಂಥ ಧಾರಾವಾಹಿ ಬಹಳಷ್ಟು ಖ್ಯಾತಿಯನ್ನು ಪಡೆದು ಬಹುದೊಡ್ಡ ಪ್ರೇಕ್ಷಕ ವರ್ಗವನ್ನು ಹೊಂದಿತ್ತು. ಮತ್ತೆ ಈ ಧಾರಾವಾಹಿ ಟೆಲಿಕಾಸ್ಟ್ ಆಗಬೇಕು ಅಂತ ಸಾಕಷ್ಟು ಜನ ಕೇಳ್ಕೊಂಡಿದ್ರು. ಇದೀಗ ನಟಿ ಮಯೂರಿ ಕ್ಯಾತ್ರಿ ನನ್ನ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಸೊ ಇವರು ಸೀರಿಯಲ್ಗೆ ಕಮ್ಬ್ಯಾಕ್ ಆಗ್ತಿದ್ದಾರೆ ಅನ್ನುವಂಥ ವಿಚಾರದ ಜೊತೆಗೆ ಈಗ ಅವರ ಒಂದು ದಾಂಪತ್ಯ ಜೀವನದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದೇನಪ್ಪ ಅಂತಂದರೆ ಸ್ಯಾಂಡಲ್ವುಡ್ ನಟಿ ಮಯೂರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಅನ್ನುವಂಥ ಸುದ್ದಿ. ಅಷ್ಟಕ್ಕೂ ಇಂಥದ್ದೊಂದು ಸುದ್ದಿ ಹರಡೋದಕ್ಕೆ ಕಾರಣ ಆದರೂ ಏನು ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಕಿರುತೆರೆಯ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಂಥ ನಟಿ ಮಯೂರಿ ಸ್ಯಾಂಡಲ್ವುಡ್ನಲ್ಲಿ ಕೃಷ್ಣಲೀಲಾ, ಕರಿಯಾಟು, ಇಷ್ಟಕಾಮ್ಯ ಸೇರಿದಂತೆ ಹಲವು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಇದೀಗ ಕಿರುತೆರೆಯಲ್ಲಿ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ. ಸೊ ಇತ್ತೀಚೆಗೆ ನಟಿ ಮಯೂರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಸುದ್ದಿ. ಇದರ ಜೊತೆಗೆ ಅಂದರೆ ಯಾವಾಗ ಅವರು ಸೀರಿಯಲ್ಗೆ ಕಂಬ್ಯಾಕ್ ಆಗಿದ್ದಾರೆ ಅಂತ ಗೊತ್ತಾಯಿತು, ಅದರ ಜೊತೆಗೆ ಇಂತಹ ಸುದ್ದಿಗಳು ಕೂಡ ಹರಿದಾಡೋದಕ್ಕೆ ಶುರುವಾಯಿತು.
ಚಂದನ್ ಶೆಟ್ಟಿ ಆಗಿರ್ಬೋದು, ಯುವರಾಜ್ ಕುಮಾರ್ ದಾಂಪತ್ಯ ವಿರಸದ ಬಳಿಕ ಈ ದಂಪತಿಯ ಸುದ್ದಿ ಎಲ್ಲರ ಒಂದು ಅಚ್ಚರಿಗೆ ಕಾರಣವಾಗಿರುವಂಥದ್ದು. ಇದಕ್ಕೆ ಕಾರಣವಾಗಿರುವಂಥದ್ದು ಮಯೂರಿ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಪುಟದಲ್ಲಿ ಪತಿ ಅರುಣ್ ಜೊತೆಗಿನ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ. ಇದನ್ನು ಅಬ್ಸರ್ವ್ ಮಾಡಿದಂಥ ಅಭಿಮಾನಿಗಳು ಇವರ ಒಂದು ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಅನ್ನುವಂಥ ಸುದ್ದಿಯನ್ನು ಹರಿದಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದು ಫೋಟೋ ಡಿಲೀಟ್ ಆಗಿದೆ ಅಂತಂದರೆ ಅವರು ಯಾವತ್ತೋ ಒಂದು ಅಪ್ಲೋಡ್ ಮಾಡಿರುವಂಥ ಫೋಟೋವನ್ನು, ಅದು ಕೂಡ ಪತಿಯ ಫೋಟೋವನ್ನು ಡಿಲೀಟ್ ಮಾಡಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ಒಂದು ಡೌಟ್ ಪಡೋದು ಸಹಜ. ಸೊ ಇಂಥದ್ದೊಂದು ಸುದ್ದಿ ಹಬ್ತಿದ್ದಂತೆ ಮಯೂರಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವಿಬ್ಬರೂ ಕೂಡ ಚೆನ್ನಾಗೇ ಇದ್ದೇವೆ, ಫೋಟೋ ಡಿಲೀಟ್ ಮಾಡಿದ ತಕ್ಷಣ ಈಗೆಲ್ಲ ದಂಪತಿ ನಡುವೆ ಸರಿ ಇಲ್ಲ ಅಂತ ಜನ ಅಂದ್ಕೊಳ್ತಾ ಇದ್ದಾರೆ. ಸೊ ನಾವಿಬ್ಬರೂ ಕೂಡ ಚೆನ್ನಾಗೇ ಇದ್ದೀವಿ, ಇಂತಹ ಸುದ್ದಿಗಳೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಸೊ ಮಯೂರಿ ಅರುಣ್ ಕುಮಾರ್ 10 ವರ್ಷಗಳಿಂದ ಪ್ರೀತಿಸಿ 4 ವರ್ಷಗಳ ಹಿಂದಷ್ಟೇ ಮನೆಯವರನ್ನು ಒಪ್ಪಿಸಿ ಅವರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಇದೀಗ ಈ ದಂಪತಿಗೆ ಓರ್ವ ಪುತ್ರ ಕೂಡ ಇದ್ದಾನೆ ಸ್ನೇಹಿತರೆ. ಸೊ ನಮ್ಮ ದಾಂಪತ್ಯದಲ್ಲಿ ಯಾವುದೇ ಬಿರುಕು ಮೂಡಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ಇನ್ಸ್ಟಾಗ್ರಾಮ್ನಲ್ಲಿ ಪತಿಯ ಜೊತೆಗಿರುವಂಥ ಎಲ್ಲ ಫೋಟೋವನ್ನು ಡಿಲೀಟ್ ಮಾಡಿದ್ದಾರೆ ಅಂತಂದರೆ ಏನರ್ಥ? ಏನಾದರೂ ಜಗಳ ನಡೆದಿದೆಯಾ ಅಥವಾ ಕಮ್ಬ್ಯಾಕ್ ಆಗಿರುವಂಥದ್ದು ಅವರ ಪತಿಗೆ ಇಷ್ಟ ಇಲ್ವಾ? ಏನು ಎತ್ತ? ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.